ಪ್ರಿಯ ಕೇಳುಗರೆ ಮತ್ತು ಮಾನ್ಯ ಅತಿಥಿಗಳೇ, ಇಂದು ನಾನು ಅತ್ಯಂತ ಪವಿತ್ರವಾದ ವಿಷಯವಾದ ಕುರ್ಆನ್ ಮಜೀದ್ ಕುರಿತು ಮಾತನಾಡಲು ಬಂದಿದ್ದೇನೆ. ಮಾನವರನ್ನು ಅಂಧಕಾರದಿಂದ ಬೆಳಕಿನಂತ ಕರೆದುಕೊಂಡು ಬಂದ ದಿವ್ಯ ಗ್ರಂಥವಾದ ಕುರ್ಆನ್ ನೂರಾರು ವರ್ಷಗಳಿಂದಲೂ ಜಗತ್ತಿಗೆ ಮಾರ್ಗದರ್ಶಕವಾಗಿದೆ. ಇದು ಕೇವಲ ಧಾರ್ಮಿಕ ಪುಸ್ತಕವಲ್ಲ, ಇದು ಮನಸ್ಸನ್ನು, ಮನೋಭಾವವನ್ನು, ಸಮಾಜವನ್ನು ಪರಿವರ್ತಿಸಲು ಬಂದ ದೇವರ ನೇರ ವಚನ. ಒಂದು ಕುರ್ಆನಿನ ಅವತರಣೆ ಮಾನವನಿಗೆ ದಿವ್ಯದಾರಿ. ಕುರ್ಆನ್ 23 ವರ್ಷಗಳ ಅವಧಿಯಲ್ಲಿ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ ಕ್ರಮವಾಗಿ ಪ್ರಕಟಿತವಾಯಿತು. ಮಾನವನ ಜೀವನದ ಪ್ರತಿಯೊಂದು ಹಂತಕ್ಕೂ ಬಾಲ್ಯ, ಯಾವನ, ವೃದ್ಧಾಪ್ಯ, ಕುಟುಂಬ, ಸಮಾಜ, ಆರ್ಥಿಕತೆ, ನ್ಯಾಯ, ನೀತಿ, ಆಡಳಿತ ಎಲ್ಲಕ್ಕೂ ಪರಿಹಾರವನ್ನು ಒಳಗೊಂಡಿರುವ ಏಕೈಕ ಗ್ರಂಥವೇ ಕುರ್ಆನ್. ಅಲ್ಲಾಹನು ಸ್ವತಃ ಹೇಳುತ್ತಾನೆ, ಇದು ಅನುಮಾನರಹಿತವಾದ ದಿವ್ಯ ಗ್ರಂಥ, ಧರ್ಮನಿಷ್ಠಕರಿಗೆ ಮಾರ್ಗದರ್ಶಕ. ಕುರ್ಆನ್ ಯಾವಾಗಲೂ ಸತ್ಯವನ್ನು ಹೇಳುತ್ತದೆ. ಈ ಪವಿತ್ರ ಪುಸ್ತಕ ಕಾಲಾಂತರದಲ್ಲಿ ಬದಲಿಸಲಾಗಲಾರದು. ಅದೇ ಅದರ ದಿವ್ಯತೆಯ ಮಹತ್ವ. ಕುರ್ಆನ್ ಜ್ಞಾನ ಮತ್ತು ಪ್ರಜ್ಞೆಯ ಮೂಲವಾಗಿದೆ. ಇದು ಸಂದೇಶ. ಜ್ಞಾನವಿಲ್ಲದ ಭಕ್ತಿ ಅಪೂರ್ಣ, ಅರಿವಿಲ್ಲದ ವೈಭವ ವ್ಯರ್ಥ. ಪ್ರಿಯ ಜನರೇ, ಅಲ್ಲಾಹನು ಅನೇಕ ಶ್ಲೋಕಗಳಲ್ಲಿ ಚಿಂತಿಸುವವರಿಗಾಗಿ ಸಂಕೇತಗಳಿವೆ ಹಾಗೂ ಚಿಂತನೆಯಲ್ಲಿ ಮುನ್ನಡೆಯುವ ಸಮಾಜವೇ ಜಗತ್ತಿನಲ್ಲಿ ಪ್ರಗತಿಯನ್ನು ಕಾಣುತ್ತದೆ. ವಮಾ ಅಲೈನಾ ಇಲ್ಲಲ್ ಬಲಾಗ್.